ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಬರ್ತಕ್ಕಂಥ ಸಮಾಸಗಳ ಬಗ್ಗೆ ಅಭ್ಯಾಸ ಮಾಡೋಣ. ಸಮಾಸಗಳು ಒಟ್ಟು 8. ಇಲ್ಲಿ ಸಮಾಸ ಎಂದರೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. 2 ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳ ಅರ್ಥ ಕೆಡದಂತೆಯೂ ಮಧ್ಯದೊಳಗಿನ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದವಾಗುವುದೇ ಸಮಾಸವೆನಿಸುವುದು. ಉದಾಹರಣೆ, ಚಳಿ ಪ್ಲಸ್ ಕಾಲ ಏನಾಗುತ್ತೆ? ಚಳಿಗಾಲ. ಇಲ್ಲಿ ಸಮಾಸಗಳು 8. ಅದು ಯಾವುದೆಂದರೆ, ಒಂದನೇದಾಗಿ ತತ್ಪುರುಷ ಸಮಾಸ. ಇಲ್ಲಿ ತತ್ಪುರುಷ ಸಮಾಸ ಪೂರ್ವ ಪದದಲ್ಲಿ ನಾಮಪದದಿಂದ ಕೂಡಿರುತ್ತದೆ ಮತ್ತು ಉತ್ತರ ಪದದಲ್ಲಿ ಸಹ ನಾಮಪದದಿಂದ ಕೂಡಿರುತ್ತದೆ. ಎರಡನೇದಾಗಿ ಕರ್ಮಧಾರೆಯ ಸಮಾಸ. ಈ ಸಮಾಸದಲ್ಲಿ ಸಹ ಪೂರ್ವ ಪದ ವಿಶೇಷಣ ಮತ್ತು ಉತ್ತರ ಪದ ನಾಮಪದದಿಂದ ಕೂಡಿರುತ್ತದೆ. ನಂತರ ಕ್ರಿಯಾ ಸಮಾಸ. ಕ್ರಿಯಾ ಸಮಾಸದಲ್ಲಿ ಸಹ ಪೂರ್ವ ಪದ ನಾಮಪದದಿಂದ ಕೂಡಿರುತ್ತದೆ ಮತ್ತು ಉತ್ತರ ಪದ ಕ್ರಿಯೆಯಿಂದ ಕೂಡಿರುತ್ತದೆ. ದ್ವಿಗು ಸಮಾಸ ಸಂಖ್ಯಾ ಮತ್ತು ನಾಮಪದದಿಂದ ಕೂಡಿರುತ್ತದೆ. ನಂತರ ಸಂಖ್ಯೆ ಮತ್ತು ಸಂಖ್ಯೆಯಿಂದ ಕೂಡಿರುತ್ತದೆ. ಎರಡು ರೀತಿಯಲ್ಲಿ ಪೂರ್ವಪದ ಮತ್ತು ಉತ್ತರ ಪದಗಳನ್ನು ನಾವು ನೋಡ್ಕೊಳ್ಬೋದು. ನಂತರ ಗಮಕ ಸಮಾಸ. ಇಲ್ಲಿ ಗಮಕ ಸಮಾಸದಲ್ಲಿ ಪೂರ್ವ ಪದ ಸರ್ವನಾಮದಿಂದ ಕೂಡಿರುತ್ತದೆ, ಉತ್ತರ ಪದ ನಾಮಪದದಿಂದ ಕೂಡಿರುತ್ತದೆ. ನಂತರ ಕೃದಂತ ಮತ್ತು ನಾಮಪದದಿಂದ ಸಹ ಕೂಡಿರುತ್ತದೆ ಗಮಕ ಸಮಾಸದಲ್ಲಿ. ಅಂಶಿ ಸಮಾಸ. ಅಂಶ ಪೂರ್ವ ಪದದಲ್ಲಿ ಅಂಶದಿಂದ ಕೂಡಿರುತ್ತದೆ, ಉತ್ತರ ಪದದಲ್ಲಿ ಅಂಶದಿಂದ ಕೂಡಿರುತ್ತದೆ. ಇಲ್ಲಿ ಅಂಶ ಎಂದರೇನು? ಅಂಶ ಅಂದರೆ ಪೂರ್ಣ ಭಾಗ. ಅಂಶ ಎಂದರೆ ಭಾಗದ ಒಂದು ಭಾಗ. ನಂತರ 7ನೇದಾಗಿ ದ್ವಂದ್ವ ಸಮಾಸ. ಈ ದ್ವಂದ್ವ ಸಮಾಸದಲ್ಲಿ ಪೂರ್ವ ಪದ ಊದಿಂದ ಕೂಡಿರುತ್ತದೆ ಮತ್ತು ಉತ್ತರ ಪದ ಊದಿಂದ ಕೂಡಿರುತ್ತದೆ. ನಂತರ 8ನೇದಾಗಿ ಬಹುವ್ರೀಹಿ ಸಮಾಸ. ಸಮಾಸ ಉಳ್ಳವನು, ಉಳ್ಳವಳು, ಉಳ್ಳುವುದು, ಹೀಗೆ ಯಾವನು, ಯಾವಳು, ಯಾವುದು, ಹೀಗೆ ಉದಾಹರಣೆ ಜೊತೆಗೆ ನಾವು ನೋಡ್ಕೊಳ್ಬೋದು. ಇಲ್ಲಿಗೆ ಸಮಾಸಗಳ ನಾವು ಮುಖ್ಯ ಅಂಶಗಳನ್ನು ನಾವು ತಿಳಿದುಕೊಳ್ಬೋದು. ಇದು ಅರ್ಥ ಮಾಡಿಕೊಂಡರೆ ನಮಗೇನಾಗುತ್ತೆ, ಈ ಸಮಾಸಗಳ ಬಗ್ಗೆ ಎಲ್ಲ ತಿಳ್ಕೊಳ್ಬೋದು. ಇದು ತಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಈ ಒಂದು ಚಾನಲ್ ವೀಕ್ಷಣೆ ಮಾಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸಪೋರ್ಟಿಂಗ್ ನಮ್ಮ ಜೊತೆಗೆ ಸದಾ ಇರಲಿ. ಧನ್ಯವಾದ.